ನೋಡಿ, ಸುರ್ಜೇವಾಲೆ ಅವರು ನಮ್ಮ ಉಸ್ತುವಾರಿ AICC ಜನರಲ್ ಸೆಕ್ರೆಟರಿ, ಅವರೇ ಬರಬೇಕಲ್ಲ. ಅವ್ರು ಬಂದು ಪಕ್ಷದಲ್ಲಿ ಏನು ನಡೀತಾ ಇದೆ, ಸರ್ಕಾರದಲ್ಲಿ ಏನು ನಡೀತಾ ಇದೆ ತಿಳ್ಕೊಳೋದು ಅವ್ರ ಜವಾಬ್ದಾರಿ ಇದೆ. ಭಾಳ ದಿನಗಳ ಆದಮೇಲೆ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಅಸಮಾಧಾನ ಇದೆ, ಹಾಗಿದೆ ಹೀಗಿದೆ ಅಂತ ಏನಿಲ್ಲ. ಏನಿದ್ರೂ ಕೂಡ ಯಾವಾಗಲೂ ಕೂಡ ನಿಮ್ಮ ಅಲ್ಲಿ ಹೇಳ್ಕೋಬಹುದಿದೆ ಅಷ್ಟೇ. ಹೊಸದೇನಿದೆ ಪ್ರಕ್ರಿಯೆ ಇದರಲ್ಲಿ? ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ನಿನ್ನೆ, ಅಂದ್ರೆ 3 ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ನೋಡಿ, ಯಾರು ಏನಾದರೂ ಹೇಳಿದ್ರು ಕೂಡ ಅಲ್ಟಿಮೇಟ್ ಡಿಸಿಷನ್ ಈಸ್ ಓನ್ಲಿ ರೆಸ್ಟಿಂಗ್ ವಿತ್ ದ ಹೈಕಮಾಂಡ್. ಹೌದಾ ಇಲ್ಲ? DK ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ, CM ಸಾಹೇಬ್ರೆ ಹೇಳಿದ್ದಾರೆ, ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ. ಅಷ್ಟೇ, ಮಿಕ್ಕಿದ್ದು ಯಾರು ಏನು ಹೇಳಿದ್ರು ಅಪ್ರಸ್ತುತ. ಅದು ಸಾಕಷ್ಟು ಜನ MLAಗಳು ಇದ್ರ ಬಗ್ಗೆ ಅಪಸ್ವರ ಎತ್ತಾ ಇದ್ರು, ಅನುದಾನದ ಕೊರತೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಸರ್ಕಾರದಲ್ಲಿ ನೋಡಿ, ಸಹಜವಾಗಿ ಒಬ್ಬ ಶಾಸಕನಾಗಿ ನನ್ನ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬೇಕಾಗಿದೆ ಅಂತ ಕೇಳೋದು ಸಹಜ. ಅದು ನನ್ನ ಜವಾಬ್ದಾರಿನೂ ಕೂಡ ಅಲ್ಲ. ಈಗ ವಿರೋಧ ಪಕ್ಷದಲ್ಲಿದ್ದಾಗ 100 ರೂಪಾಯಿ ಬಂದಾಗ, ನಮ್ಮ ಸರ್ಕಾರ ಬಂದಾಗ 1000 ರೂಪಾಯಿ ತಗೊಂಡು ಹೋಗ ಅಂತ ಹಂಬಲ ನಮ್ಗೆಲ್ಲರಿಗೂ ಇರುತ್ತೆ. ಅದ್ರಲ್ಲಿ ತಪ್ಪೇನಿದೆ? ಸೆಪ್ಟೆಂಬರ್ ವೇಳೆಗೆ ಸರ್ಕಾರ ಬದಲಾಗುತ್ತೆ, CM ಬದಲಾಗುತ್ತೆ, ಕ್ರಾಂತಿ ಆಗುತ್ತೆ. ನೋಡಿ, ನನ್ನ ಪ್ರಕಾರ ಈ ತಿಂಗಳಲ್ಲೇ ವಿರೋಧ ಪಕ್ಷದ ನಾಯಕರು ಮತ್ತು BJP ನಾಯಕತ್ವ ಚೇಂಜ್ ಆಗುತ್ತೆ ಅಂತ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಅವರೇ ತಾನೇ 4-5 ದಿನ ಇದ್ದಿದ್ದು ಡೆಲ್ಲಿನಲ್ಲಿ. ಅವರು ದಸರಾ ಕಾಯ್ತಾ ಇದ್ದಾರೆ. ದಸರಾಕ್ಕಿಂತ ಮುಂಚೆನೆ BJP ದಿವಾಳಿ ಆಗ್ತಾ ಇದೆ ಅಲ್ಲಿ. ನೋಡಿ, ಸುರ್ಜೇವಾಲೆ ಅವರು ನಮ್ಮ ಉಸ್ತುವಾರಿ AICC ಜನರಲ್ ಸೆಕ್ರೆಟರಿ, ಅವರೇ ಬರಬೇಕಲ್ಲ. ಅವ್ರು ಬಂದು ಪಕ್ಷದಲ್ಲಿ ಏನು ನಡೀತಾ ಇದೆ, ಸರ್ಕಾರದಲ್ಲಿ ಏನು ನಡೀತಾ ಇದೆ ತಿಳ್ಕೊಳೋದು ಅವ್ರ ಜವಾಬ್ದಾರಿ ಇದೆ. ಭಾಳ ದಿನಗಳ ಆದಮೇಲೆ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಅಸಮಾಧಾನ ಇದೆ, ಹಾಗಿದೆ ಹೀಗಿದೆ ಅಂತ ಏನಿಲ್ಲ. ಏನಿದ್ರೂ ಕೂಡ ಯಾವಾಗಲೂ ಕೂಡ ನಿಮ್ಮ ಅಲ್ಲಿ ಹೇಳ್ಕೋಬಹುದಿದೆ ಅಷ್ಟೇ. ಹೊಸದೇನಿದೆ ಪ್ರಕ್ರಿಯೆ ಇದರಲ್ಲಿ? ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ನಿನ್ನೆ, ಅಂದ್ರೆ 3 ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ನೋಡಿ, ಯಾರು ಏನಾದರೂ ಹೇಳಿದ್ರು ಕೂಡ ಅಲ್ಟಿಮೇಟ್ ಡಿಸಿಷನ್ ಈಸ್ ಓನ್ಲಿ ರೆಸ್ಟಿಂಗ್ ವಿತ್ ದ ಹೈಕಮಾಂಡ್. ಹೌದಾ ಇಲ್ಲ? DK ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ, CM ಸಾಹೇಬ್ರೆ ಹೇಳಿದ್ದಾರೆ, ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ. ಅಷ್ಟೇ, ಮಿಕ್ಕಿದ್ದು ಯಾರು ಏನು ಹೇಳಿದ್ರು ಅಪ್ರಸ್ತುತ. ಅದು ಸಾಕಷ್ಟು ಜನ MLAಗಳು ಇದ್ರ ಬಗ್ಗೆ ಅಪಸ್ವರ ಎತ್ತಾ ಇದ್ರು, ಅನುದಾನದ ಕೊರತೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಸರ್ಕಾರದಲ್ಲಿ ನೋಡಿ, ಸಹಜವಾಗಿ ಒಬ್ಬ ಶಾಸಕನಾಗಿ ನನ್ನ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬೇಕಾಗಿದೆ ಅಂತ ಕೇಳೋದು ಸಹಜ. ಅದು ನನ್ನ ಜವಾಬ್ದಾರಿನೂ ಕೂಡ ಅಲ್ಲ. ಈಗ ವಿರೋಧ ಪಕ್ಷದಲ್ಲಿದ್ದಾಗ 100 ರೂಪಾಯಿ ಬಂದಾಗ, ನಮ್ಮ ಸರ್ಕಾರ ಬಂದಾಗ 1000 ರೂಪಾಯಿ ತಗೊಂಡು ಹೋಗ ಅಂತ ಹಂಬಲ ನಮ್ಗೆಲ್ಲರಿಗೂ ಇರುತ್ತೆ. ಅದ್ರಲ್ಲಿ ತಪ್ಪೇನಿದೆ? ಸೆಪ್ಟೆಂಬರ್ ವೇಳೆಗೆ ಸರ್ಕಾರ ಬದಲಾಗುತ್ತೆ, CM ಬದಲಾಗುತ್ತೆ, ಕ್ರಾಂತಿ ಆಗುತ್ತೆ. ನೋಡಿ, ನನ್ನ ಪ್ರಕಾರ ಈ ತಿಂಗಳಲ್ಲೇ ವಿರೋಧ ಪಕ್ಷದ ನಾಯಕರು ಮತ್ತು BJP ನಾಯಕತ್ವ ಚೇಂಜ್ ಆಗುತ್ತೆ ಅಂತ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಅವರೇ ತಾನೇ 4-5 ದಿನ ಇದ್ದಿದ್ದು ಡೆಲ್ಲಿನಲ್ಲಿ. ಅವರು ದಸರಾ ಕಾಯ್ತಾ ಇದ್ದಾರೆ. ದಸರಾಕ್ಕಿಂತ ಮುಂಚೆನೆ BJP ದಿವಾಳಿ ಆಗ್ತಾ ಇದೆ ಅಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.